ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಶಾಂತಿ ಅಂದರೆ ಪಾಪ 12 ದಿವಸದಲ್ಲಿ ಘೋಷಣೆ ಖಚಿತ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳೋಂಥವ್ರು ಇಡೀ ತ್ರಿಪುರಾ ನಾಗಾಲ್ಯಾಂಡದು BJP ಅಧ್ಯಕ್ಷರು ಡಿಕ್ಲೇರ್ ಆದವು. ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ BJPಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾಯಿಲ್ಲ. ಅದಕ್ಕೆ ಬಿಳೆ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಅಧ್ಯಕ್ಷ ಹಿಡಿತಂದ್ರೆ ಕೇಸರಿ ಹಾಕ್ಕೊಂಡು ಅಡ್ಡಾಡ್ತೀನಿ, ಹಿಡಿದ ಮೇಲೆ ಕೇಸರಿ ಹಾಕಿ ಅಡ್ಡಾಡ್ತೀನಿ. ಅವಾಗ ತನಕ ಬಿಳಿನೇನಾ ಸರ್? ಹಂಗೇನಿಲ್ಲ, ಆ ಶರ್ಟಿಗೆ ಯಾವುದು ಜಾಕೆಟ್ ಹೊಂತದ್ದು ಅದನ್ನ ಹಾಕೊಂಡು ಅಡ್ಡಾಡ್ತೀನಿ. ಅವ್ರು ನೀವು ನೋಡಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ಕೆ ತುಂಬ ದಿನ ಆಯಿತು. ವಿಜೇಂದ್ರ ಅವ್ರ ಮನೆ ನಾ ಏನು ಹೇಳಿಲ್ಲರಪ್ಪ, ನೀವೇ ಹೇಳ್ತೀರಿ. 12 ದಿವಸದಲ್ಲಿ ವಿಜೇಂದ್ರ ಖಚಿತ, ಹೈಕಮಾಂಡ್ ಸಂಪೂರ್ಣ ಸಂತೋಷ. ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ, ಅದಕ್ಕೆ ವಿಜೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದು ದಿವಸ ಹೊಡಿತೀರಿ. ಮರುದಿವಸ ವಿಜೇಂದ್ರಗೆ ಹಿನ್ನಡೆ, ಯತ್ನಾಳಿಗೆ ಮುನ್ನಡೆ ಅಂತ ಮತ್ತೆ ಹೊಡಿತೀರಿ. ಮತ್ತು ವಿಜೇಂದ್ರ ಕಡೆಯಿಂದ ಏನೋ ಬರ್ತದೆ ಭಾರಿ, ಮತ್ತೆ ವಿಜೇಂದ್ರ ಮುನ್ನಡೆ. ನಿಮ್ಮ ಸ್ನೇಹಿತರ ಬಳಗ ಹೊಂದಿತ್ತು ಸರ್, ಆ ಬಳಗದವ್ರನ್ನ ಕರೆದು ಈಗ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ದೆಹಲಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ. ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು? ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದರೂ ಮಾಡಿ ವಿಜೇಂದ್ರನ ಮುಂದುವರಿಸ್ಬೇಕಂತ ಉತ್ಸುಕತೆ ಇರ್ಬೋದು, ಅದಕ್ಕೆ ಮಾಡ್ತಾರೆ. ಇದು ಪ್ರಹ್ಲಾದ್ ಜೋಶಿ ಅವರು ಇಂಟ್ರೆಸ್ಟ್ ಮೇಲೆ ನಡ್ತಿರೋ ಸಭೆನಾ? ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಆಗಲಿ ವಿಜೇಂದ್ರ ಮ್ಯಾಗೆ ಸಿಂಪತಿ ಇದೆ. ಓಕೆ, ಅವ್ರವರು ಭಾಳ ಆತ್ಮೀಯರಿದ್ದಾರೆ. ಅದಕ್ಕೆ ಅವ್ನು ಹೆಂಗಾದ್ರೂ ಮಾಡಿ ಮುಂದುವರಿಸ್ಬೇಕಂತ ಮಾಡ್ತಿರ್ಬೇಕು, ನನಗೇನು ಗೊತ್ತು. ಈಗ ನೀನು ವಿಜೇಂದ್ರ ಅವ್ರ ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದರಂತೆ. ಭೇಟಿ ಆಗಲಿಲ್ಲ ರೀ ಯಾರು, ಅವ್ರ ಹೈಕಮಾಂಡ್ಗೆ ಅವ್ರು ಭೇಟಿ ಆಗಲಿಕ್ಕೆ. ಈಗ ಊರ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ ಪರ್ಮಿಷನ್ ಬೇಕು? ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ. ಹಂಗೆ ನನ್ನ ಹೈಕಮಾಂಡ್ಗೆ ಭೇಟಿ ಆಗ್ಲಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ನೀವಿದ್ರೆ ಹೊಡಿತೀರಪ್ಪ. ಯಡಿಯೂರಪ್ಪಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ವಿಜೇಂದ್ರ ಕೊಟ್ಟಿಲ್ಲ. ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಅವರು ಎದ್ದು ನಿಂತು ಅವೋ ವಿಜೇಂದ್ರ ಜಿ ಅಂದರು ಅಂತ ಹೊಡಿತೀರಪ್ಪ. ನಾವೇನು ಮಾಡೋಣ? ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ಅಂತ ಅದು ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಸರ್, ಈಗ ನೀವು ಮುಂಚಿಂದನೂ ಮಾತಾಡ್ತಾ ಇದ್ರಿ, ಈಗಲೂ ಮಾತಾಡ್ತಾ ಇದ್ರಿ. ಆದರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ, ಈಗ ಪಾರ್ಟಿ ಹೊರಗಡೆ ಇದ್ದೀರಿ. ಏನಾದ್ರೆ ಈಗೇನು ನನಗೇನು ಯಾರೇನು ಕೇಳೋರು ಅದಾರ? ಜನ ಅಟ್ಟೆ ಕೇಳೋರು. ಯಾವ BJPನೂ ನನಗೆ ಹೈಕಮಾಂಡ್ ಇಲ್ಲ, ಏನಿಲ್ಲ. ನಾ ಏನು ಮಾತಾಡಿದ್ದೆ ಜನರೇ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ಇಲ್ಲಿ PSIಗಳು ಇದು ಕೂತಿದ್ರು, ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ. ನನ್ನ ಹೋರಾಟ ನಿಲ್ಲಿಸೋದಿಲ್ಲ, ಯಾರು ಹೇಳಿದ್ರು ನಿಲ್ಲಿಸೋದಿಲ್ಲ. ಯಾರೇ ಬಂದು ನಾನು ಬಡವರು ಇವತ್ತು ಪೊಲೀಸ್ ನೇಮಕಾತಿ ಆಗಬೇಕು, ಮಿತಿ ಮೀರಿದವ್ರಿಗೂ ಅವಕಾಶ ಕೊಡ್ಬೇಕು, ಅದನ್ನು ಹೋರಾಟ ನಾವು ಮಾಡೋಣ. ಅದಕ್ಕೇನೀಗ ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ. ಅಲ್ಲ ಸರ್, ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ. ಈಗ ನೀವು ಹೊರಗಡೆ ಇದ್ದೀರಾ, ಅದ್ರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ? ಏನಾಗ್ತೈತೆ ನೀವು ನೋಡ್ಲಾಕತ್ತೀರಲ್ರಿ. ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಮ್, ಸಿಕ್ಕಿಮ್ BJP ಅಧ್ಯಕ್ಷರಾದರು. ಯಾರು ಉಳ್ದವನ್ನ ಹೇಳ್ರಪ್ಪ, ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ BJPಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತೆ ಅಂದ್ರೆ ಯಾರೂ ವಿಜೇಂದ್ರನಿಂದ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತ ಹೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತೊಗೊಂಡು BJP ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರು ಗುರ್ತಾಗಿದೆ. ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಅದಕ್ಕೆ ವಿಜೇಂದ್ರಜಿ ಆ ಗರ್ಕೋ ಜಾವತ್ತು ಹೇಳಬೇಕಾಗ್ಯದ, ಅದು ಹೇಳು ಧೈರ್ಯ ಮಾಡಲ್ಲಕ್ಕೆ ಹೇಳ್ತಾರೆ. ಯಾವ ಬರ್ತೀರಿ BJP? ನೀವು ಯಾವ BJP ಬರ್ತೀರಿ? ವಿಜೇಂದ್ರ ಹೊರಗೆ ಹಾಕಿದ ಮ್ಯಾಗ ಇಳಿಸೋದ ಮ್ಯಾಗ. ಈಗ ನೀವು ಏನಾದರೂ ಹೊಸ ಪಕ್ಷ ಕಟ್ಟೋ ಯೋಚನೆ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು, ಏನೋ ಯೋಚನೆ ಕೈ ಬಿಟ್ಟಿದ್ರೆ? ಮತ್ತು ಇಂಥ ಭ್ರಷ್ಟ ಕುಟುಂಬನೇ BJP ಮುಂದುವರಿಸಿದ್ರೆ ನಾನು ವಿಚಾರ ಮಾಡ್ತೀನಿ. ಕ್ಯಾಂಡಿಡೇಟ್ ಆಗ್ತೀರಿ ಕ್ಷೇತ್ರಗಳಲ್ಲಿ? 224 ಹಾಕ್ತೀನಿ ನಾನು. ಸರ್, ತಾವು ವಿಜಯಲಕ್ಷ್ಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರು. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರೆ ಅಂದ್ರೆ ಅವಾಗ BJP ಬೇಕಾದ್ರೆ ಒಂದು ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿರ್ತದೆ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ. ನಾನು ನಿಷ್ಠಾವಂತ ಇದ್ದೀನಿ. ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ, ಅಮಿತ್ ಶಾರಿಗೆ ಬೈದಿಲ್ಲ, BJPಗೆ ಬೈದಿಲ್ಲ.
ಅದಕ್ಕೆ ನಾನು ಪಕ್ಷಕ್ಕೆ ತಗೋರತ್ ಹೇಳ್ತೀನಿ. ಇಲ್ಲ ಹಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ. ಓಕೆ ಸರ್, ಈಗ ಸಿಗಂದೂರಿನಲ್ಲಿ ಯಡಿಯೂರಪ್ಪನವ್ರ ಹೋರಾಟ, ರಾಘವೇಂದ್ರ ಅವರ ಶ್ರಮದಿಂದಾಗಿ ಸೇತುವೆ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರು ಹೋಗಿಲ್ವಲ್ಲ ಸರ್? ಪಾಪ ಇದು ಸಿಗಂದೂರ ಒಪ್ಪಂದ ಆತತ್ತ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯವ್ರಿಗೆ ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡಿರಿ ನಮ್ಮ ಮೇಲೆ, ನಾವು ನಿಮ್ಮ ಮ್ಯಾಗೆ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದರೆ ವಿಜೇಂದ್ರ ಕುರ್ಚಿ ಉಳಿತದ ತಳಿ ಅಡ್ಜಸ್ಟ್ಮೆಂಟ್. ಇದು ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ. ಹಾಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು? ನೀವು ಇಂಡಿಯಾಗಿದ್ದರೆ ಅವತ್ತು ಅಲ್ಲಿ ಫೇಕ್ ಒಂದು ಎಷ್ಟೋ 4,000 ಕೋಟಿ ಫೇಕ್ ಅದು ಎಲ್ಲ. ಹಿಂದೆ BJP ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ಲು ಹೆಂಗೆ ಚಕ್ಕೋದು ಅಲ್ಲಿದ್ರಿ. ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರ PWD ಮಿನಿಸ್ಟ್ರು, ಅವರು ಇದಕ್ಕೆ ಬಂದಿದ್ದು, ಸಾಗರಕ್ಕೆ ಬಂದಿದ್ದು. ಅಲ್ಲಿಂದ ನಿಮ್ಮ ಎಲ್ಲ MLAಗಳು ತಯಾರೈತಿ. ಇವರೇ ಹೇಳ್ಯಾರಲ್ಲ, ಯಾರು ಅವ್ರು ಸಾಗರದ MLA ಬೆಳೂರವ್ರು ಹೇಳ್ಯಾರಲ್ಲ. ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು, ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರು. ಹೀಗಾಗಿ ಯಡಿಯೂರಪ್ಪ ಹೇಳಿದ್ರು ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್. ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದೆ ಅಂತ ಹೇಳಿ ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಎಲ್ಲಿತ್ತಲ್ಲ, ಇದು ಸಿಗಂದೂರು. ಇಲ್ಲಿ ಗ್ಯಾರಂಟಿಗಳನ್ನ ನೀವು ವಿರೋಧಿಸ್ತಾ ಇದ್ದೀರಾ, ಆದರೆ ಬಿಹಾರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಏನು ಹೇಳ್ತೀರಾ? ಗ್ಯಾರಂಟಿ ಚಾನಲ್ ಗ್ಯಾರಂಟಿ ಇರುವೆ. ಸರ್, ಗುರುಪೀಠದ ವಿಚಾರದಲ್ಲಿ ಗೊಂದಲಾಗಿದೆ ಸರ್. ನೋಡಿ, ಯಾವುದೇ ಒಂದು ಸಮಾಜದ ಪೀಠ ಕಿಲಿ ಹಾಕುವಂಥದ್ದು ಭಾಳ, ಅದು ಯಾರು ಮಾಡ್ತಾರಲ್ಲ ಅವ್ರ ಮನೆ ಕೀಲಿ ಬೀಳ್ತಾರೆ. ನೋಡ್ತೆ ನಮ್ಮ ದೇವಸ್ಥಾನಗಳು ಮಠ ಮಂದಿರದ ಹಣ ತಿನ್ನೋದಾಗಲಿ, ಕೀಲಿ ಹಾಕೋದಾಗಲಿ, ನೀವು ಜಗಳಾಡ್ರಿ. ಒಂದು ಮಠಕ್ಕೆ ಅಲ್ಲಿ ಬಡ ಮಕ್ಕಳು ಕಲಿತಿದ್ವು ಪ್ರಾಥಮಿಕ ಶಾಲೆ, ಅವೆಲ್ಲ ಶಾಲೆ ಬಂದ್ ಮಾಡಿದ್ರಿ, ಮಠ ಬಂದ್ ಮಾಡಿದ್ರಿ. ನಿಮ್ಮ ಮನೆಗೂ ಕೀಲಿ ಬೀಳುವುದೇ ನೋಡ್ತಾರೆ. ಇನ್ನು ಅಧಿಕಾರನಾಗ ಏಟು ಇನ್ನು 3 ವರ್ಷ ಅಲ್ಲ, 3 ವರ್ಷ ಆದ್ಮೇಲೆ ಜನರ ಮುಂದೆ ಹೋಗಬೇಕಲ್ಲ ನಾವೆಲ್ಲ. ಅದಕ್ಕೆ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಯಾರೂ ಹೆದರಬೇಡಿ. ಈ ಹೋರಾಟ ನಿಲ್ಲೋದು, ಎಲ್ಲರೂ ಸ್ವಾಮೀಜಿಗಳ ಜೊತೆಗೆ ಗಟ್ಟಿಯಾಗಿ ಉಳೀರಿ. ನಾನು ನನ್ನ ಸರ್ಕಾರ ಇದ್ದಾಗೂ ನಾನು ಹೋರಾಟ ಮಾಡಿದ್ದೀನಿ, ಈಗಲೂ ನಾನು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ. ಅದಕ್ಕೆ ಇನ್ನೊಂದು ಒಳ್ಳೆಯ ಮಠ ಕೊಟ್ಟನು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋವಂಥದ್ದು, ಅವರಿಗೆ ಟ್ರೈನಿಂಗ್ ಕೋಚಿಂಗ್ ಕೊಡೋವಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಮಠ ಅಂದ್ರೆ ಬರೇ ಬಂದು ತಿಂದು ಉಂಡು ಹೋಗೋದಲ್ಲ. ಅಲ್ಲಿ ಹ್ಯಾಂಗೆ ಸಿದ್ಧಗಂಗಾ ಮಠ ಇದೆ, ಆ ಮಾದರಿಯಲ್ಲಿ ನಮ್ಮ ಸಮುದಾಯ, ಎಲ್ಲ ಸಮುದಾಯ, ಬರೀ ಲಿಂಗಾಯತರ ತಿಳೋದಿಲ್ಲ, ದಲಿತರು, ಹಿಂದುಳು ಎಲ್ಲ ಮಕ್ಕಳಿಗೂ ಧಾರವಾಡದಲ್ಲಿ ಏನು ಕೋಚಿಂಗ್ ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಮುಂಜಾನೆ ಪ್ರಸಾದ, ಲೈಬ್ರರಿ ಅದು ಮಾಡಿ ಒಂದು ಚಲೋ 10 ಎಕರೆದಲ್ಲಿ ಕಟ್ತೀವಿ. ಎಲ್ಲರೂ ಫೈನಾನ್ಸ್ ಮಾಡೋಕ್ಕೆ ತಯಾರಾಗಿವಿ. ಎಲ್ಲರೂ CC ಪಾಟೀಲು, ನಾವು ಯಾರ್ಯಾರು ನಮ್ಮ ಸಮುದಾಯದಾಗ ಅದೇವಿ ಎಲ್ಲರೂ ಇವತ್ತು ಅದಕ್ಕೆ ತಯಾರಿದ್ದೀವಿ. ನಿನ್ನೆ ನೋಡಿರಿ ನಮ್ಮ ಗುರುಗಳ ಬಳಿ ಒಬ್ಬ ಹಾಲಮತದ ಸ್ವಾಮಿಗಳು ಬಂದು ಹೇಳಿದ್ರು, ನೀವು ನನ್ನ ಬಳಿ ಜಾಗ ಇದೆ, ನೀವು ಅಲ್ಲಿ ಮಠ ಕಟ್ಕೊಳ್ಳಿ. ಅದಕ್ಕೆ ನಾವು ಇವತ್ತು ಕಿಲಿ ಹಾಕಿದ್ರೆ ಏನು ದೊಡ್ಡದಲ್ಲ, ಅದೇನು ಅಲ್ಲೇನೂ ಇಲ್ಲೇ ಇಲ್ಲ. ಭಾಳ ಆದರೂ 1 ಕೋಟಿ ರೂಪಾಯಿ ಕಿಮ್ಮತ್ತಾಗೋದು. ಆದರೆ ಅದರಿಂದ ಒಳ್ಳೆಯದಾಗಿದೆ ಇವತ್ತು ನಮ್ಗೆ. ಅವ ಕಿಲಿ ಹಾಕೋದ್ರಿಂದ ಇನ್ನು ಮುಂದೆ ನಾವು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಪ್ರೇರಣೆ ನಮಗೆ ಸಿಕ್ಕಿದೆ. ಸರ್, ಈ ಹಿಂದೆ ನಿಮ್ಮ ಟೀಮಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿತ್ತು ಒಂದು ರೀತಿಯಾಗಿ. ಈಗ ನೀವು ಉಚ್ಚಾಟೆ ಆದಮೇಲೆ ದೂರ ಇದ್ದೀರಾ, ಅವ್ರಿಗೇನಾದರೂ ಸಲಹೆ ಕೊಡೋದು ಏನಾದರೂ ಮಾಡ್ತಿದ್ದೀರಾ? ನಾವು ಎಲ್ಲ ಒಂದೇ ಇದ್ದೀವಿ. ನಾವು ಉಚ್ಚಾಟನೆ ಆಗಿದ್ದರಿಂದ ನಾವು ಹೊರಗೆ ಅಲ್ಲಿ ಹೋಗೋದಿಲ್ಲ. ಅವರು ನೋಡಿರಿ, ವಕಫ್ ಹೋರಾಟದಾಗ ಒಂದೇ ಇದ್ದೀವಿ. ವಾಲ್ಮೀಕಿ ಮಾನ್ಯ ಹೈಕೋರ್ಟ್ನಾಗ ನಾವೆಲ್ಲ ಒಂದೇ ಆಗಿ ಕೇಸ, ನಾನೇ ಫಸ್ಟ್ ಏನು ಕಂಪ್ಲೇಂಟ್ ಮಾಡಿದವನೇ ಹೈಕೋರ್ಟ್ಗೆ ಹೋದವನೇ. ನಮ್ಮ ಮೊದಲ ಹೆಸರೇ ಬಸವನಗೌಡ ಪಾಟೀಲ್ ಯತ್ನಾಳೈತಿ. ಅಲ್ಲಿಂದ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ ಬಂಗಾರಪ್ಪ. ಇವತ್ತು ನೋಡಿರಿ, ಅವತ್ತು ವಾಲ್ಮೀಕಿಯಲ್ಲಿ ಅನ್ಯಾಯ ಆದಾಗೂ, ವಾಲ್ಮೀಕಿ ಜನಾಂಗದವ್ರು ದುಡ್ಡು ತಿಂದಾಗೂ ನಾವು ಹೋಗೀವಿ. ಇವತ್ತು ಸಹ ಇವತ್ತೇನು ಬಾಂಗ್ಲಾದೇಶ ರೋಹಿಂಗ್ಯಾಗಳ ಹೋರಾಟ ಏನು ಮಾಡ್ತಾಯಿದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲಿದೆ. ಆದರೆ ಆ ವೇದಿಕೆ ಹಂಚ್ಕೋದಿಲ್ಲ, ಯಾಕಂದ್ರೆ ನಾವು BJPಯಲ್ಲಿ ಇಲ್ಲಿ ಇರೋದೇ ಇರೋದ್ರಿಂದ ನಾಳೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೊರಗದೆ ನಟೆ. ಸುರ್ಜೇವಾಲ್ ಅವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ರೀ. ಯಾವ ಮಂತ್ರಿ ಎಷ್ಟು ಲೂಟಿ ಮಾಡ್ಯಾನ,
ಹೈಕಮಾಂಡ್ಗೆ ಸರಿಯಾಗಿ ಆ ಲೂಟಿಯಲ್ಲಿ ಪಾಲು ಕೊಟ್ಟನೋ ಇಲ್ಲೋ, ಎಷ್ಟು ಪರ್ಸೆಂಟೇಜ್ ಕೊಟ್ಟಾನ ಅಂತ ನೋಡ್ಲಕ್ಕೆ ಬಂದ. ಸರ್ ಹಂಗಂದ್ರೆ ಬಿಜೆಪಿ ಈಗ ವಾರಗಟ್ಟಲೆ ಒಂದು ತಿಂಗಳಗಟ್ಟಲೆ ನೀವು ಏನು ಇದು ಮಾಡ್ತೀರಿ ತನಿಖೆ? ಎಮ್ ಎಲ್ ಎಗಳ ಜೋಡ ಒಂದೊಂದು ಗಂಟೆ. ಒಬ್ಬ ಶಾಸಕರು ಹೇಳಿದ್ರು ಮೊನ್ನೆ ಮುಂಜಾನೆ 10 ಗಂಟೆಗೆ ಹೋಗಿ ಕೂತಾರೆ, ಯಾರೋ ಸುರ್ಜೇವಾಲನ ಭೇಟಿ ಆಗ್ಲಿಕ್ಕೆ. ಸಂಜೆ ಮುಂದೆ 6ಕ್ಕೆ ಅವ್ರ ಪಾಳೆ ಬಂದದೆ. ಅಂದ್ರೆ ಶಾಸಕರದ್ದು ಏನು ಅವಲೋಕನ ಮಾಡೋರು? ಅಭಿವೃದ್ಧಿಗೆ ಹಣ ಕೊಟ್ಟರೆ ಶಾಸಕ ಹೋಗಿ ಅಲ್ಲಿ ರೋಡ್ ಮಾಡ್ತಾನೆ, ಡ್ಯಾಮ್ ಕಟ್ತಾನೆ, ಬ್ರಿಡ್ಜ್ ಕಟ್ತಾನೆ, ಸಮುದಾಯ ಭವನ ಕಟ್ತಾನೆ. ಅದೇ ಕೊಡಲಾರ್ದೇ ಬರೀ ನೀವು ಏನು ಮಾಡಿರಿ ನಿಮ್ಮ ಕ್ಷೇತ್ರದಾಗ ಕೇಳಿದ್ರೆ ಏನು ಮಾಡ್ತಾರೆ? ಬರೀ ಗ್ಯಾರಂಟಿ ಮಾಡೀವಿ. 2,000 ಕೊಟ್ಟಿವಿ, ಪುಕ್ಕಟ್ ಬಸ್ ಕೊಟ್ಟಿವಿ. 2,000 ಕೊಟ್ಟು ಇದು ಬಿಟ್ಟರೆ ಏನಾರು ಹೇಳ್ತಾರಂದ್ರೆ 10 kg ಅಕ್ಕಿ ಬೇಕಾ ಬೇಡವಾ? ಇದೇ ನಾವು ನಡ ಇದೇ ಆಗಿದೆ. ಥ್ಯಾಂಕ್ ಯು.